ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಕ್ಯಾಲೆಂಡರ್ ಹೊಸ ವರ್ಷ ನಿಮ್ಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡದ. ಈ ವರ್ಷದಲ್ಲಿ ನೀವು ಅನ್ಕೊಂಡಿರುವಂತ ಒಳ್ಳೆ ಕೆಲಸ ಎಲ್ಲ ಆಗ್ಲಿ ಅಂಡ್ ಯಾವಾಗ್ಲೂ ನಗ್ನಗ್ತಾ ಖುಷಿಯಾಗಿರಿ. ಇವತ್ತು ಕ್ವಿಕ್ ಟಾಪಿಕ್ ಏನಂತಂದ್ರೆ ವಿಷನ್ ಬೋರ್ಡ್ ವರ್ಕ್ ಆಗುತ್ತಾ, ವಿಷನ್ ಬೋರ್ಡ್ ರಿಯಾಲಿಟಿ ಏನು ಇದನ್ನ ತಿಳ್ಕೊಳ್ಳೋದು. ನಾನು 2023 2023ಇಂದ ವಿಷನ್ ಬೋರ್ಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು. 23ಅಲ್ಲಿ ನಾನು ಗೊತ್ತಿರಲಿಲ್ಲ ಪ್ರಾಪರಾಗಿ ಹೆಂಗೆ ವಿಷನ್ ಬೋರ್ಡ್ ಮಾಡಬೇಕು ಏನಂತ ಗೊತ್ತಿರಲಿಲ್ಲ. ನಾನು 2023ಅಲ್ಲಿ ಫಾಲೋ ಮಾಡಿದ ವಿಷನ್ ಬೋರ್ಡ್ ಬಂದು ನಾನೊಂದು ಜಸ್ಟ್ ಒಂದು ಡೈರಿಯಲ್ಲಿ ನನಗೆ ಏನೇನು ಈ ವರ್ಷದಲ್ಲಿ ಮಾಡಬೇಕು ಅನ್ನೋದನ್ನ ಬರೆದಿಟ್ಕೊಂಡು ಐ ಜಸ್ಟ್ ಫೋಕಸ್ಡ್ ಆನ್ ದಟ್ ಗೋಲ್ ಅಷ್ಟೇ. ಅದು ಬಿಟ್ಟರೆ 25ಅಲ್ಲಿ ನಾನು ಟ್ರೈ ಮಾಡಿದ್ದು ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡಿ ಸ್ಟಿಕ್ ಮಾಡಿ ನನಗೆ ಯಾವ ಥರ ನನ್ನ ಲೈಫ್ ಇರಬೇಕು, ಈ ವರ್ಷದಲ್ಲಿ ನಾನು ಯಾವ ಥರ ಅಚೀವ್ ಮಾಡಬೇಕು ಅನ್ನೋದನ್ನು ಪಿಂಟ್ರೆಸ್ಟ್ ಅಥವಾ ಗೂಗಲಲ್ಲಿ ತಗೊಂಡು ಆ ಫೋಟೋಸ್ನ ಸ್ಟಿಕ್ ಮಾಡಿ ಅಲ್ಲಿ ಮ್ಯಾನಿಫೆಸ್ಟೇಷನ್ ಥರ ನಾನಲ್ಲಿ ಏನು ಬೇಕೋ ಅದನ್ನು ಬರೆದುಕೊಂಡಿದ್ದೆ ಅದ್ರ ಕೆಳಗಡೆ. ಓಕೆ, ಅದು ಆ ಥರ ನಾನು ವಿಷನ್ ಬೋರ್ಡ್ನ ಕ್ರಿಯೇಟ್ ಮಾಡ್ಕೊಂಡಿದ್ದು. ಸೊ ನನಗೆ 2 ವರ್ಷದ ವಿಷನ್ ಬೋರ್ಡ್ ಎಕ್ಸ್ಪೀರಿಯನ್ಸಲ್ಲಿ ಯಾವ್ದು ಮಾಡಬೇಕು, ಯಾವ್ದು ಮಾಡಬಾರ್ದು, ಯಾವ್ದು ಮಾಡದೇ ಇದ್ರೂ ಕೂಡ ವಿಷನ್ ಬೋರ್ಡ್ ವರ್ಕ್ ಆಗುತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋದು. ನನ್ನ ವಿಷನ್ ಬೋರ್ಡ್ ಹೇಗೆ ವರ್ಕ್ ಆಗಿದೆ ಅನ್ನೋದನ್ನ ನಿಮಗೆ ಈಗ ಶೇರ್ ಮಾಡ್ತೀನಿ. ಅದಕ್ಕೂ ಮುಂಚೆ ಫಸ್ಟ್ ವಿಷನ್ ಬೋರ್ಡ್ ಬಗ್ಗೆ ಏನೇನು ತಿಳ್ಕೊಬೇಕು ಅನ್ನೋದನ್ನ ನಿಮಗೆ ಕ್ವಿಕ್ಕಾಗಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ನಾನು ನಿಮಗೆ ಸಮ್ ಫೋಟೋಸ್ ಐ ಕ್ಯಾನ್ ಶೋ. ನಾನು ಯಾವುದು ಸ್ಟಿಕ್ ಮಾಡಿದ್ದೆ, ಯಾವುದು ವರ್ಕ್ ಆಯಿತು ಅಂತ. ಸಮ್ ಆಫ್ ದೆಮ್ ನನ್ನ ಪರ್ಸ್ನಲ್ ಇದೆ, ಸೊ ಅದನ್ನು ಐ ಥಿಂಕ್ ತೋರ್ಸೋಕ್ಕಾಗಲ್ಲ. ಬಟ್ ಕ್ಯಾಶುವಲ್ ಆಗಿ ನಾರ್ಮಲ್ ಆಗಿ ಹೇಳುವಂಥ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವುದಾಗಿತ್ತು ಅಂತ. ಮೇನ್ ಥಿಂಗ್, ವಿಷನ್ ಬೋರ್ಡ್ ವರ್ಕ್ ಆಗಬೇಕಂದ್ರೆ ಈ 2 ರೂಲ್ನ ಫಾಲೋ ಮಾಡಬೇಕಾಗುತ್ತೆ. ಒಂದು, ನಿಮ್ಮ ಎಫರ್ಟ್ ಬೇಕೇ ಬೇಕು. ವಿಷನ್ ಬೋರ್ಡ್ ಅಂದ ತಕ್ಷಣ ನಿಮ್ಗೆ ಇಷ್ಟ ಆಗಿರೋದು ಏನೋ ತಂದು ಫೋಟೋನ ಸ್ಟಿಕ್ ಮಾಡಿಬಿಟ್ಟು ಡೈಲಿ ಅದನ್ನ ನೋಡಿದ್ರೆ ವರ್ಕ್ ಆಗುತ್ತೆ ಅಂತ ಅಲ್ಲ. ಇಟ್ ಇಸ್ ರಾಂಗ್. ಓಕೆ, ಫೋಟೋ ಸ್ಟಿಕ್ ಮಾಡಿದ ತಕ್ಷಣ ಅದು ವರ್ಕ್ ಆಗಲ್ಲ. ನಂಬಿಕೆ ಇರಬೇಕು. ನೀವೇನು ಈ ವರ್ಷದಲ್ಲಿ ಸಾಧಿಸಬೇಕು ಅಂತ ಒಂದು ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡ್ಕೊಂಡಿರ್ತೀರಿ, ಅದನ್ನು ಸಾಧಿಸ್ತೀನಿ ಅನ್ನೋ ನಂಬಿಕೆ ಇರಬೇಕು. ನನ್ನ ವಿಷನ್ ಬೋರ್ಡ್ ಏನಿತ್ತು ಆ್ಯಂಡ್ ಏನು ವರ್ಕ್ ಆಯಿತು, ಏನಾಗಿಲ್ಲ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನನ್ನ ವಿಷನ್ ಬೋರ್ಡ್ ಬುಕ್ ಈ ಥರ ಕಾಣಿಸುತ್ತೆ. ಓಕೆ, ನಾನು ಈ ವರ್ಷ ವಿಷನ್ ಬೋರ್ಡ್ನ ಇನ್ನೂ ಮಾಡಿಲ್ಲ. ಆ್ಯಂಡ್ ಈ ವರ್ಷ ಮೇ ಬಿ ನಾನು ಪಿಕ್ಚರ್ಸ್ನೆಲ್ಲ ಕಲೆಕ್ಟ್ ಮಾಡಿ ಸ್ಟಿಕ್ ಮಾಡಿ ವಿಷನ್ ಬೋರ್ಡ್ ಎಲ್ಲ ಮಾಡಲ್ಲ. ಈ ವರ್ಷ ನಂದು ವಿಷನ್ ಬೋರ್ಡ್ ತುಂಬ ಸಿಂಪಲ್ ಆಗಿರುತ್ತೆ. ಅದು ಯಾವ ಥರ ಅಂತ ಮುಂದೆ ಬರುವಂಥ ವೀಡಿಯೋಸಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೂ ಈಸಿಯೆಸ್ಟ್ ವೇನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ್ಯಂಡ್ ದಿಸ್ ವಾಸ್ ಮೈ ವಿಷನ್ ಬೋರ್ಡ್ ಬುಕ್. ನಾನು 2025ಅಲ್ಲಿ ಐ ಥಿಂಕ್ ನನ್ನ ರೆಗ್ಯುಲರ್ ಸಬ್ಸ್ಕ್ರೈಬರ್ಗೆ ಗೊತ್ತಿರುತ್ತೆ, ಐ ವಾಸ್ ಅ ಪ್ರೆಗ್ನೆಂಟ್. ಓಕೆ, ಸೊ ನಾನು ಫಸ್ಟ್ ಏನು ಮ್ಯಾನಿಫೆಸ್ಟ್ ಮಾಡಿರ್ಬೋದು, ಪ್ರೆಗ್ನೆಂಟ್ ವುಮೆನ್ ಆಗಿ ನನಗೆ ನಾರ್ಮಲ್ ಡೆಲಿವರಿ ಆಗಬೇಕು ಅನ್ನೋದಿತ್ತು. ಆ್ಯಂಡ್ ಅದಕ್ಕೆ ನನ್ನ ಎಫರ್ಟ್ ಕೂಡ ಇತ್ತು. ಅದಕ್ಕೋಸ್ಕರ ನಾನು ಆ ಪಿಕ್ಚರ್ನ ಸ್ಟೋರ್ ಮಾಡಿ ನನಗೆ ನಾರ್ಮಲ್ ಡೆಲಿವರಿ ಆಗಬೇಕು ಆ್ಯಂಡ್ ಬೇಬಿನೂ ನಾನು ಹೆಲ್ದಿಯಾಗಿರಬೇಕು ಅಂತ ನಾನೊಂದು ವಿಷನ್ ಬೋರ್ಡ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೆ. ಓಕೆ, ಐ ಥಿಂಕ್ ಈ ಬರೆದಿರೋದೆಲ್ಲ ಬ್ಲಾಕ್ ಮಾಡ್ತೀನಿ. ಓಕೆ, ಒಂದು ನಿಮಿಷ ಕಾಣಿಸ್ತಿದ್ಯಾ? ಸೊ ಜಸ್ಟ್ ಈ ಥರ ಪಿಕ್ಚರ್ಗಳನ್ನ ನಾನು ಕಲೆಕ್ಟ್ ಮಾಡಿ ಸ್ಟಿಕ್ ಮಾಡಿ ನಾರ್ಮಲ್ ಡೆಲಿವರಿಗೆ ಮ್ಯಾನಿಫೆಸ್ಟೇಷನ್ ಮಾಡಿದ್ದೆ ಆ್ಯಂಡ್ ವಿಷನ್ ಬೋರ್ಡ್ನು ಕ್ರಿಯೇಟ್ ಮಾಡಿದ್ದೆ. ಇದು ವರ್ಕ್ ಆಗಿದೆ. ನೆಕ್ಸ್ಟ್ ಏನಿರ್ಬೋದು ಅಂತಂದರೆ ಮೈ ಸೆಲ್ಫ್. ಹುಡುಗಿರಿಗೆ ಗೊತ್ತಿರುತ್ತೆ, ಪ್ರೆಗ್ನೆಂಟ್ ಆಗಿ ಪಾಪು ಆದಮೇಲೆ ಅವರಾಗಿರಲ್ಲ, ಫುಲ್ ಚೇಂಜಸ್ ಆಗಿಬಿಟ್ಟಿರ್ತಾರೆ. ಅವರಾಗೋಕ್ಕೆ ಮತ್ತೆ ತುಂಬ ಎಫರ್ಟ್ ಆಗಬೇಕಾಗುತ್ತೆ. ಸೊ ನಾನು ಅದನ್ನು ಕೂಡ ಮ್ಯಾನಿಫೆಸ್ಟ್ ಮಾಡಿದ್ದೆ. ನೋಡಿ, ಡೆಲಿವರಿ ಆದಮೇಲೆ ಐ ಶುಡ್ ಡೂ ಎಕ್ಸಸೈಸ್ ಮತ್ತು ವಾಟರ್ ಚೆನ್ನಾಗಿ ಕುಡಿಬೇಕು ಆ್ಯಂಡ್ ಸ್ವಲ್ಪ ಹೊತ್ತು ಬುಕ್ ಓದಬೇಕು. ಸೊ ಇದೆಲ್ಲ ಮೆಡಿಟೇಷನ್ ಮಾಡಬೇಕು. ಇದೆಲ್ಲ ಕೂಡ ಮ್ಯಾನಿಫೆಸ್ಟ್ ಮಾಡಿದ್ದೆ. ಆ್ಯಂಡ್ ಮೆಡಿಟೇಷನ್ ತುಂಬ ರೆಗ್ಯುಲರಾಗಿ ಮಾಡಿದ್ದೀನಿ ಅಂತ ಹೇಳೋಕ್ಕಾಗಲ್ಲ, ಬಟ್ ಐ ಹ್ಯಾವ್ ಡನ್. ಓಕೆ, ಆ್ಯಂಡ್ ವಾಟರ್ ಕುಡಿಯೋದು ಸ್ವಲ್ಪ ರೆಗ್ಯುಲರಾಗಿ ಚೆನ್ನಾಗಿ ಫಾಲೋ ಮಾಡಿದ್ದೆ. ಆ್ಯಂಡ್ ನಾಟ್ ಕಂಪ್ಲೀಟ್ಲಿ ಅಂತ ಹೇಳ್ಬೋದು. ಆ್ಯಂಡ್ ಎಕ್ಸಸೈಸ್ ಕೂಡ ಆಗಾಗ ಮಾಡ್ತಿದ್ದೆ, ಕಂಟಿನ್ಯೂಸ್ಲಿ ಇಲ್ಲ. ಆ್ಯಂಡ್ ಬುಕ್ ಓದೋದು ಮೇ ಬಿ ಒಂದು 100%ಅಲ್ಲಿ 60% ನಾನು ರೆಗ್ಯುಲರಾಗಿ ಬುಕ್ ಓದಿರ್ತೀನಿ, ಬಟ್ ಅನದರ್ 40% ಕೆನಾಟ್ ಬಿ. ನೆಕ್ಸ್ಟ್ ಬಂದು ಹೀಟಿಂಗ್ ಹೆಲ್ದಿ. ಸೊ ಹೀಟಿಂಗ್ ಹೆಲ್ದಿಯಲ್ಲಿ ಆಲ್ಮೋಸ್ಟ್ 80% ಇದ್ದೀನಿ, 20% ಜಂಕ್ ತಿಂದಿದ್ದೀನಿ 2025 ಅಂತ ಹೇಳ್ಬೋದು. ಎಲ್ಲದರ ರಿಸಲ್ಟ್ ನಾನು ಬೇಬಿ ಆಗಿದ್ದು ಒಂದು 3-4 ಮಂತ್ಸಲ್ಲೇ ಆಲ್ಮೋಸ್ಟ್ ನಂದು ವೆಯ್ಟ್ ಲಾಸ್ ಆಯಿತು. ಆ್ಯಂಡ್ ಐ ಕೇಮ್ ಬ್ಯಾಕ್ ಟು ಮೈ ಸೆಲ್ಫ್ ಅಂತ ಹೇಳ್ಬೋದು ಸ್ವಲ್ಪ ಬೇಗನೆ. ಆ್ಯಂಡ್ ಹೇಗಿದ್ದೀನಿ
ಓಕೆ, ಇವಾಗ ಮತ್ತೆ ನನ್ನ ವರ್ಕ್ಗೆ ರೀಜಾಯ್ನ್ ಆಗೋದ್ರ ಬಗ್ಗೆ ಕೂಡ ನಾನು ವಿಷನ್ ಬೋರ್ಡ್ ಮಾಡಿದ್ದೆ. ಒಂದು ಒಳ್ಳೆ ರೀತಿಯಲ್ಲಿ ಮತ್ತೆ ಏನದು ಮೆಟರ್ನಿಟಿ ಲೀವ್ ಎಲ್ಲ ಮುಗಿಸ್ಬಂದು ಮತ್ತೆ ಕೆಲಸಕ್ಕೆ ಸೇರ್ಕೊಳ್ಳೋದ್ರ ಬಗ್ಗೆನೂ ಕೂಡ ವಿಷನ್ ಬೋರ್ಡ್ ಮಾಡಿದ್ದೆ. ಸೊ ದಟ್ ಈಸ್ ಆಲ್ಸೋ ಡನ್. ಯೂಟ್ಯೂಬ್, ಸೊ ಇದೊಂದು ಆಗಿಲ್ಲ ನನಗೆ ನೋಡಿ, ಸಬ್ಸ್ಕ್ರೈಬರ್ ಕೌಂಟು ಆ್ಯಂಡ್ ಇಲ್ಲಿ ಏನದು 100K ಆದಾಗ ಸಿಲ್ವರ್ ಬಟನ್ ಸಿಗುತ್ತಲ್ಲ, ಸೊ ಇದೆಲ್ಲ ಮಾಡಿದ್ದೆ ನನ್ನ ನೇಮ್ ಎಡಿಟ್ ಮಾಡಿಕೊಂಡು. ಬಟ್ ಇದನ್ನು ಆಗಿಲ್ಲ ಬಿಕಾಸ್ ನನ್ನ ಎಫರ್ಟ್ ಏನೂ ಇದ್ದಿಲ್ಲ ಯೂಟ್ಯೂಬ್ಗೆ. ಲಾಸ್ಟ್ ಇಯರ್ ಯೂಟ್ಯೂಬ್ಗೆ ನನ್ನ ಎಫರ್ಟ್ ಏನೂ ಇದ್ದಿಲ್ಲ. ಐ ಆಮ್ ಸೋ ಸಾರಿ. ಈ ವರ್ಷ ಖಂಡಿತವಾಗ್ಲೂ ಯೂಟ್ಯೂಬ್ ಮೇಲೆ ಎಫರ್ಟ್ ಹಾಕ್ತೀನಿ ಆ್ಯಂಡ್ ನಾನು ಅಂದ್ಕೊಂಡಿರೋ ಗೋಲ್ನ ರೀಚ್ ಆಗ್ತೀನಿ. ಸ್ಕಿನ್ ಆ್ಯಂಡ್ ಹೇರ್, ಮೇಯ್ನಾಗಿ ಸ್ಕಿನ್ ಆ್ಯಂಡ್ ಹೇರ್ನ ನಾನು ಫೋಕಸ್ ಮಾಡಬೇಕಿತ್ತು. ಅಷ್ಟು ಪ್ರೆಗ್ನೆನ್ಸಿಯಲ್ಲಿ ವರ್ಸ್ಟ್ ಆಗಿತ್ತು ನನ್ನ ಸ್ಕಿನ್ ಎಲ್ಲ. ಸೊ ಹಾಗಾಗಿ ಟು ಕಮ್ ಬ್ಯಾಕ್ ಟು ನನ್ನ ಒರಿಜಿನಲ್ ಸ್ಕಿನ್ ಟೋನ್ ಆಗ್ಬೋದು ಅಥವಾ ಪಿಂಪಲ್ಸ್ ಆಗ್ಬೋದು, ಇದೆಲ್ಲ ಕ್ಲಿಯರ್ ಮಾಡೋದಕ್ಕೆ ಅದನ್ನು ಕೂಡ ವಿಷನ್ ಬೋರ್ಡ್ ಸ್ಟಿಕ್ ಮಾಡಿ ನಾನು ಮ್ಯಾನಿಫೆಸ್ಟೇಷನ್ ಮಾಡಿದ್ದೆ. ಅದು ಲೈಕ್ ವರ್ಕ್ ಆಗಿದೆ ಬಿಕಾಸ್ ನನ್ನ ಎಫರ್ಟು ತುಂಬ 100% ಇತ್ತು ಅಂತ ಹೇಳೋಕ್ಕಾಗಲ್ಲ. ಅಟ್ಲೀಸ್ಟ್ ಅಲ್ಲೊಂದು ಇಲ್ಲೊಂದು ಸ್ವಲ್ಪ ಎಫರ್ಟ್ ಹಾಕಿದ್ದಕ್ಕೆ ಐ ಗಾಟ್ ದಿಸ್ ಮಚ್ ರಿಸಲ್ಟ್ ಅಂತ ಹೇಳ್ಬೋದು. ಓಕೆ, ಆ್ಯಂಡ್ ಹೇರ್ ಕೂಡ ಬೆಟರ್ ಅಲ್ವಾ? ಹೌ ಕಮ್ ಕ್ಯಾನ್ ಐ ಫರ್ಗೆಟ್? ನೋಡಿ, ಕೃಷ್ಣ ಯಾವಾಗಲೂ ನನ್ನ ಜೊತೆ ಇರಲಿ ಅನ್ನೋದು ಕೂಡ ಮ್ಯಾನಿಫೆಸ್ಟೇಷನ್ ಮಾಡ್ತಾನೆ ಇರ್ತೀನಿ. ಸೊ ಅದು ಕೂಡ ಇದೆ. ಇದು ಕೂಡ ಪರ್ಸ್ನಲ್ಲೇ, ಬಟ್ ವೈ ನಾನು ನಿಮ್ಮ ಜೊತೆ ಶೇರ್ ಮಾಡಿದೆ ಕೃಷ್ಣದು ಅಂದರೆ ಗಾಡ್ ಇಸ್ ಫಾರ್ ಎವ್ರಿ ಒನ್, ನಾಟ್ ಓನ್ಲಿ ಫಾರ್ ಮೀ, ಅದಕ್ಕೋಸ್ಕರ. ಓಕೆ, ನೆಕ್ಸ್ಟು ಇನ್ನೊಂದು ಮಿರಾಕಲ್ ಅನ್ಸೋದೇನಂತಂದರೆ, ನಾನು ತುಂಬ ವರ್ಷದಿಂದ ಊರಲ್ಲಿ ಒಂದು ಚಿಕ್ಕದಾಗಿ ಮನೆ ಕಟ್ಟಿಸ್ಬೇಕಂತ ಅಂದ್ಕೊಳ್ತಿದ್ದೆ. ಬಟ್ ಯಾವತ್ತೂ ಅದನ್ನು ಮ್ಯಾನಿಫೆಸ್ಟ್ ಮಾಡಿರಲಿಲ್ಲ ಆ್ಯಂಡ್ ವಿಷನ್ ಬೋರ್ಡಲ್ಲಿ ಬರೆದಿದ್ದಿಲ್ಲ. ಬಟ್ 2025 ನಾನು ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡಿದೆ. ಮನೆ ಕಟ್ಟಿಸಲೇಬೇಕು ಆ ವರ್ಷ, ಒಂದು ಚಿಕ್ಕದಾಗಿ, ಅದ್ರ ಪರವಾಗಿಲ್ಲ, ಅಮ್ಮ ಅಪ್ಪ ಖುಷಿಯಾಗಿರಬೇಕು ಅಂತ. ಓಕೆ, ಡು ಯು ಬಿಲೀವ್? ನಾನಿಲ್ಲಿ ಅದ್ರ ಬಗ್ಗೆ ಮ್ಯಾನಿಫೆಸ್ಟೇಷನ್, ಅದ್ರ ಬಗ್ಗೆ ಫೋಟೋನ ಸ್ಟಿಕ್ ಮಾಡಿ ಆ್ಯಂಡ್ ನಮ್ಮ ಮನೇಲಿ ಹಸು ಇಲ್ಲೆಲ್ಲ ಏನದು ಕೋಳಿ ಗಿಡ ಎಲ್ಲ ಇದೆ ಈ ಇದರಲ್ಲಿ. ಓಕೆ, ಇವಾಗ ಆ್ಯಕ್ಚುಲಿ ಹೊಸ ಅದು ಚಿಕ್ಕ ಮನೆ ಕಟ್ಟಿಸಾಯಿತು ಆ್ಯಂಡ್ ಅಲ್ಲಿ ಒಂದೆರಡು ಚಿಕ್ಕ ಲೈಕ್ ಇರುತ್ತಲ್ಲ ಹಳ್ಳಿ ಅಂದಮೇಲೆ ಕೋಳಿ ಹಸು ಇದೆಲ್ಲ ಇಟ್ಸ್ ದೇರ್. ಇದೊಂಥರ ಖುಷಿ ಆಗ್ತಿದೆ ಬಿಕಾಸ್ ನಾನು ತುಂಬ ವರ್ಷದಿಂದ ಅಂದ್ಕೊಂಡು ಆಗಿರಲಿಲ್ಲ. ಬಟ್ ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡಿ ಅದ್ರ ಬಗ್ಗೆ ನಾನು ಎಫರ್ಟ್ ಹಾಕಿದ್ಮೇಲೆ ಇಟ್ಸ್ ಡನ್. ಓಕೆ, ಇದನ್ನು ಆ್ಯಂಡ್ ಅಷ್ಟು ವರ್ಷದ ಮ್ಯಾನಿಫೆಸ್ಟೇಷನ್ ಪ್ರತಿಫಲನೂ ಕೂಡ ಈ ವರ್ಷ ಆಗಿದೆ ಅಂತ ಹೇಳ್ಬೋದು. ಮನೆ ಚಿಕ್ಕದಾಗಿ ಕಟ್ಸಾಯಿತು. ಆ್ಯಂಡ್ ನೆಕ್ಸ್ಟ್ ಬಂದು ಇದು ಅಗೇನ್ ಐ ವಾಂಟ್ ಅ ಸ್ಟೈಲ್ ಕೋಆರ್ಡ್ ಸೆಟ್ ಅಂತಲೂ ಇತ್ತು 2025 ನಾನು ಅದು ಕೂಡ ಆಯಿತು. ಆ್ಯಂಡ್ ಇದು ಐ ಆಮ್ ಅ ಮನಿ ಮ್ಯಾಗ್ನೆಟ್, ಮತ್ತು ಒಂದು ಸ್ವಲ್ಪ ಗೊತ್ತಿಲ್ಲ ಆಗ್ಬೋದು ಮಿರಾಕಲ್, ಒಳ್ಳೆ ಸಂಪಾದನೆ ಆಗಿ ಲ್ಯಾಂಡ್ ತಗೋಬೋದು ಆ ಥರ, ಇದೆಲ್ಲ ಚಿಕ್ಕ ಚಿಕ್ಕ ಮ್ಯಾನಿಫೆಸ್ಟೇಷನ್ ಇತ್ತು. ಐ ಥಿಂಕ್ ಇದು ಆಗಿಲ್ಲ ಆ್ಯಂಡ್ ಇದು ಎಸ್ ಆಗ್ತಿದೆ. ಲೈಕ್ ಫೈನಾನ್ಷಿಯಲಿ ಐ ಆಮ್ ಗುಡ್. ಆ್ಯಂಡ್ ನೆಕ್ಸ್ಟ್ ಬಂದು ಫಿಟ್ನೆಸ್ ಆಗ್ಬೋದು ಆ್ಯಂಡ್ ಫ್ಯಾಷನ್ ಆಗ್ಬೋದು. ಇಟ್ಸ್ ಡನ್ ಆ್ಯಕ್ಚುಲಿ. ಓಕೆ, ಇದಿಷ್ಟೆಲ್ಲ ಆಯಿತು. ನಿಮ್ಮ ಜೊತೆ ಎಲ್ಲ ಯಾವುದಾದ್ರು ಶೇರ್ ಮಾಡ್ಬೋದು, ಅದನ್ನು ಶೇರ್ ಮಾಡಿದ್ದೀನಿ. ಓಕೆ, ಬಟ್ ಇವಾಗ ಒಂದಷ್ಟು ಬಿಟರ್ ಟ್ರೂತ್ ಬಗ್ಗೆ ಮಾತಾಡೋದು. ವಿಷನ್ ಬೋರ್ಡಲ್ಲಿ ಫೋಟೋಸ್ನ ಸ್ಟಿಕ್ ಮಾಡಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದಾದರೆ, ವಿಷನ್ ಬೋರ್ಡ್ ರೂಲ್ಸ್ ಒಂದು ಸ್ವಲ್ಪ ಇರುತ್ತೆ. ಏನಂದರೆ, ನೀವು ಈ ಥರ ಫೋಟೋಸ್ ಕ್ರಿಯೇಟ್ ಮಾಡಾದ್ಮೇಲೆ ಡೈಲಿ ಬೆಳಿಗ್ಗೆ ಎದ್ದು ನೋಡಬೇಕು ಅಂತ. ಓಕೆ, ಆಗುತ್ತಾ ನಮ್ಮ ಕೈಯಲ್ಲಿ ಡೈಲಿ ಡೈರಿ ತಗೊಂಡು ನೋಡೋಕ್ಕೆ? ಖಂಡಿತವಾಗ್ಲೂ ಆಗಲ್ಲ. ಓಕೆ, ಯಾಕಂದರೆ ಹರಿಬರಿಯಲ್ಲಿ ನಾವು ಒಂದೊಂದ್ಸರಿ ಫಾಲೋ ಮಾಡೋಕ್ಕಾಗಲ್ಲ ಆ್ಯಂಡ್ 365 ಡೇಸು ಒಂದೇ ಥರ ಇರಲ್ಲ. ನಾವು ಡೈಲಿ ಅದು ವಿಷನ್ ಬೋರ್ಡ್ನ ನೋಡಿ ತೆಗೆದು ಮುಚ್ಚಿ ಎಲ್ಲ ಇಡೋಕ್ಕೆ ಆಗಲ್ಲ. ಓಕೆ, ಒಂದು ಯಾವಾಗಲೂ ಅಷ್ಟೇ, ಇವಾಗ ವರ್ಷ ಪೂರ್ತಿ ಓದಿದ್ದನ್ನು ಒಂದು ಮೇನ್ ಎಕ್ಸಾಮ್ ಕೊಟ್ಟು ನಾವು ಹೇಗೆ ಪಾಸು ಫೇಲು ಈ ಥರ ಸ್ಕೂಲ್ಗಳಲ್ಲಿ ನೋಡಿದ್ದೀವಿ, ಅದೇ ಥರ ಇದು ವರ್ಷದ ಸ್ಟಾರ್ಟಿಂಗಲ್ಲಿ ನೀವೇನೋ ಒಂದು ಗೋಲ್ನ ಬರೆದು ಆ್ಯಂಡ್ ಪಿಕ್ಚರ್ನ ಸ್ಟಿಕ್ ಮಾಡಿದರೆ ಅದು ನಿಮ್ಮ ಮೈಂಡಲ್ಲಿ ರಿಜಿಸ್ಟರ್ಡ್ ಆಗಿರುತ್ತೆ. ಅಂದರೆ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಅದು ರಿಜಿಸ್ಟರ್ ಆಗಿರುತ್ತೆ. ಸೊ ಅದನ್ನು ನೀವು ಆವಾಗವಾಗ ನೆನಪು ಮಾಡ್ಕೊಳ್ಬೇಕು ಒಂದು. ಆ್ಯಂಡ್ ಅದ್ರ ಬಗ್ಗೆ
ಅದ್ರ ಟುವರ್ಡ್ಸ್ ನಿಮ್ಮ ಎಫರ್ಟ್ ಇರಬೇಕು. ಆವಾಗ ನಿಜವಾಗ್ಲೂ ವಿಷನ್ ಬೋರ್ಡ್ ವರ್ಕ್ ಆಗುತ್ತೆ. ಬಿಕಾಸ್ ನಿಮ್ಮ ಎಫರ್ಟ್ ಇದೆ, ಡೈಲಿ ಅದನ್ನು ನೆನಪು ಮಾಡ್ಕೊಳ್ತಿರ್ತೀರಾ. ಆ್ಯಂಡ್ ಸೊ ಇವೆರಡು ಇರೋದ್ರಿಂದ ಏನಾಗುತ್ತೆ, ಆ್ಯಂಡ್ ಯುವರ್ ಟ್ರಸ್ಟಿಂಗ್ ಅಗೇನ್ ಆ್ಯಂಡ್ ಅಗೇನ್ ಆ ವಿಷಯ ಆಗೇ ಆಗುತ್ತೆ ಅಂತ. ಅದರಿಂದ ಏನಾಗುತ್ತೆ, ವಿಷನ್ ಬೋರ್ಡ್ ವರ್ಕ್ ಆಗುತ್ತೆ. ಬಿಕಾಸ್ ಯು ಆರ್ ವರ್ಕಿಂಗ್ ಟುವರ್ಡ್ಸ್ ದೋಸ್ ಗೋಲ್ಸ್. ಓಕೆ, ಸೊ ಇದೊಂದು ಇಷ್ಟು ವಿಷನ್ ಬೋರ್ಡ್ ಇದೇ ಥರ ಕ್ರಿಯೇಟ್ ಮಾಡಬೇಕಂತ ಏನಿಲ್ಲ. ಓಕೆ, ಇವಾಗ ಹೇಳ್ಬೋದು, ಸುಮಾರು ವೀಡಿಯೋಸ್ ನೋಡಿರ್ತೀರಾ, ವಿಷನ್ ಬೋರ್ಡ್ ಹಿಂಗೆ ಕ್ರಿಯೇಟ್ ಮಾಡಬೇಕು, ಹಿಂಗೆ ಮಾಡಿ, ಹಿಂಗೆ ಬರಿಬೇಕು, ಅವಾಗಲೇ ಯೂನಿವರ್ಸ್ ಹೆಲ್ಪ್ ಮಾಡೋದು. ಆ ಥರ ಏನಿಲ್ಲ. ಒನ್ ಥಿಂಗ್, ಸಬ್ ಕಾನ್ಷಿಯಸ್ ಮೈಂಡಿಗೆ ನೀವು ನೆಗೆಟಿವ್ ಆಗಿ ಫೀಡ್ ಮಾಡ್ತೀರಾ ಅಥವಾ ಪಾಸಿಟಿವ್ ಆಗಿ ಫೀಡ್ ಮಾಡ್ತೀರಾ ಅನ್ನೋ ಡಿಫ್ರೆನ್ಸ್ ಏನೂ ಗೊತ್ತಾಗಲ್ಲ. ಸೊ ಎವ್ರಿ ಡೇ ನೀವು ಯಾವ ವಿಷಯದ ಬಗ್ಗೆ ಪದೇ 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 ನೆನಪು ಮಾಡ್ಕೊಳ್ತಿರ್ತೀರಾ, ಆವಾಗ ಆ ವಿಷಯ ಥ್ರೂ ನಿಮ್ಮ ಲೈಫಲ್ಲಿ ನಡೀತಾ ಹೋಗುತ್ತೆ. ಸೊ ಆವಾಗ ಆ ಥರ ಒಂದು ಗೋಲ್ಗಳು ಸಕ್ಸಸ್ ಆಗುತ್ತೆ. ನಿಮ್ಮ ಮೈಂಡ್ಗೆ ಕೆಲಸ ಕೊಡಿ, ನೆಕ್ಸ್ಟ್ ನಿಮ್ಮ ಬಾಡಿಗೆ ಕೆಲಸ ಕೊಡಿ ಟುವರ್ಡ್ಸ್ ನಿಮ್ಮ ವಿಶ್ ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡ್ರೆ. ನೆಕ್ಸ್ಟ್ ಇನ್ನೊಂದು ಸ್ಮಾಲ್ ಟಿಪ್ ಏನಂತ ಹೇಳೋದಂದರೆ, ವಿಷನ್ ಬೋರ್ಡ್ ಹೀಗೆ ಕ್ರಿಯೇಟ್ ಮಾಡಬೇಕಂತ ಏನಿಲ್ಲ. ನೀವು ಒಂದು ಬೇಕಾದರೆ ಫೋನಲ್ಲಿ ಎಲ್ಲ ಫೋಟೋಸ್ನು ಕಲೆಕ್ಟ್ ಮಾಡಿ ಅದನ್ನು ಕೊಲಾಜ್ ಮಾಡಿ ಸೊ ಒಂದು ಕಂಪ್ಲೀಟ್ ವಾಲ್ಪೇಪರ್ ಥರ ಇಟ್ಕೊಂಡ್ರೆ ಸಾಕಾಗತ್ತೆ. ನಾನು ಕೂಡ ಈ ವರ್ಷ ಅದೇ ಮಾಡೋ ಪ್ಲ್ಯಾನಲ್ಲಿದ್ದೀನಿ. ಸೊ ನೀವು ಜಸ್ಟ್ ಲೈಕ್ ಡೈರಿನೇ ಮಾಡಿ ಬರೀಬೇಕಂತ ಗೊತ್ತಿಲ್ಲ. ಬಿಕಾಸ್ ನಿಮಗೆ ಗೊತ್ತಿರುತ್ತೆ ನಿಮ್ಗೇನು ಬೇಕು ಈ ವರ್ಷ ಆ್ಯಂಡ್ ನೀವೇನು ಟುವರ್ಡ್ಸ್ ವರ್ಕ್ ಮಾಡಬೇಕಂತ. ಸೊ ಹಾಗಾಗಿ ಎಫರ್ಟ್ ಇದ್ದಾಗ ನಿಮಗೆ ಬುಕ್ಕೇ ಬೇಕಾಗಿಲ್ಲ ಪ್ರೂವ್ ಮಾಡೋದಕ್ಕೆ. ಯುವರ್ ಮೈಂಡ್ ಇಸ್ ಎನಫ್ ಅಂತ ಹೇಳ್ತಾ ಈ ವಿಷನ್ ಬೋರ್ಡ್ ಬಗ್ಗೆ ನನ್ನ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಚಿಕ್ಕ ಟಿಪ್ಸ್ ಇದೆಲ್ಲ ಮುಗಿಸ್ತಿದ್ದೀನಿ. ಸೊ ನಾನು ಫಾಲೋ ಮಾಡಿದ್ದಂಥದ್ದು ಆ್ಯಂಡ್ ಮುಂದೆ ಫಾಲೋ ಮಾಡೋದು ಆ್ಯಂಡ್ ಏನು ಮಾಡದೇ ಇದ್ರೂ ನಡೆಯುತ್ತೆ ಅನ್ನೋದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಫೈನಲಿ 2025ಗೆ ತುಂಬ 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 ಥ್ಯಾಂಕ್ಸ್. ಗುಡ್ ಕೂಡ ಆಗಿದೆ, ಬ್ಯಾಡ್ ಕೂಡ ಆಗಿದೆ, ಬಟ್ ಐ ಟೇಕ್ ಓನ್ಲಿ ಗುಡ್. ಮತ್ತು ಐ ವುಡ್ ಲೈಕ್ ಟು ಚೆರಿಷ್ ದೋಸ್ ಆಲ್ ದ ಗುಡ್ ಮೂಮೆಂಟ್ಸ್ ನನ್ನ ಲೈಫಲ್ಲಿ ಆಗಿದ್ದಂಥದ್ದು 2025ಅಲ್ಲಿ. ವಿಶ್ ಎಲ್ಲ ವರ್ಕ್ ಆಗಿದೆ. ಸೊ ಅದಕ್ಕೂ ಕೂಡ ತುಂಬ ತುಂಬ ಥ್ಯಾಂಕ್ಸ್. ಯಾಕಂದರೆ ನೋಡಿ, ಈ ಇದರಲ್ಲಿ ಬರ್ದಿದ್ದಕ್ಕೆ ವರ್ಕ್ ಆಯ್ತಂತಲ್ಲ, ಬಿಕಾಸ್ ಐ ವರ್ಕ್ಡ್ ಆ್ಯಂಡ್ ಐ ಗಿವನ್ ಅ ಎಫರ್ಟ್ ಟುವರ್ಡ್ಸ್ ದ್ಯಾಟ್ ವಿಶಸ್. ಸೊ ವರ್ಕ್ ಆಗಿದೆ. ಏನು ಹೇಳ್ತೀನಿ ಅಂತಂದರೆ, ಈ ಯೂನಿವರ್ಸಿಗೆ ನಾವೆಲ್ಲ ಕೂಡ ಮಕ್ಕಳೇ. ಸೊ ಮಕ್ಕಳು ಪ್ರೀತಿಯಿಂದ ಕೇಳಿದಾಗ ಯೂನಿವರ್ಸ್ ಕೊಡಲ್ಲ ಅಂತ ಹೇಳಲ್ಲ, ಬಟ್ ಆವಾಗ್ಲೂ ಎಫರ್ಟ್ ಏನಿರುತ್ತೆ ಅನ್ನೋದನ್ನು ಯೂನಿವರ್ಸ್ ನೋಡುತ್ತೆ. ನೀನು ಎಷ್ಟು ಎಫರ್ಟ್ ಆಗ್ತಿದ್ಯಾ ಆ ವಿಷಯದ ಬಗ್ಗೆ ಅಂತ. ಖಂಡಿತವಾಗ್ಲೂ ನೀವು ಏನಾದರೂ ಆ ವಿಷಯದ ಬಗ್ಗೆ ಎಫರ್ಟ್ ಆಗ್ತಿದ್ರೆ ಐ ಥಿಂಕ್ ನಿಮಗೆ ಬುಕ್ಕು ಪೆನ್ನು ಏನೂ ಬೇಕಾಗಿಲ್ಲ. ಶ್ರದ್ಧೆ ಭಕ್ತಿಯಿಂದ ಯೂನಿವರ್ಸ್ ಹತ್ರ ಎವ್ರಿ ಡೇ ಅಥವಾ ನೆನಪಾದಾಗೆಲ್ಲ ನೀವು ಕೇಳಿಕೊಂಡ್ರೆ ಸಾಕು, ಇಟ್ ವಿಲ್ ವರ್ಕ್. ಯಾವಾಗಲೂ ಅಷ್ಟೇ ವಿಷನ್ ಬೋರ್ಡ್ನ ಭವಿಷ್ಯದ ಕಾಲದಲ್ಲಿ ಯೋಚನೆ ಮಾಡಿ. ಅಂದರೆ ಆಲ್ರೆಡಿ ಆಗೋಗಿದೆ ಅನ್ನೋ ಥರ ಮ್ಯಾನಿಫೆಸ್ಟೇಷನ್ ಆಗ್ಬೋದು, ವಿಷನ್ ಬೋರ್ಡ್ ಆಗ್ಬೋದು. ಯಾವಾಗಲೂ ಆಲ್ರೆಡಿ ಆ ವಿಷಯ ಆಗಿದೆ, ಅದರಿಂದ ನಿಮ್ಗೇನು ಖುಷಿಯಾಗಿದೆ ಅನ್ನೋದನ್ನು ಫೀಲ್ ಮಾಡಬೇಕು. ದಟ್ಸ್ ವಾಟ್ ಸಿಂಪಲ್ ರೂಲ್. ಇಷ್ಟೇ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋದಾ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಜೊತೆಗೆ. ಸೊ ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್, ಟೇಕ್ ಕೇರ್.